ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಲಕ್ಷ ಬಂಡವಾಳ ಸುರಿದು ಟೊಮೆಟೊ ಬೆಳೆದ ರೈತನಿಗೆ ಸಂಕಷ್ಟ. ಬೆಳೆಗೆ ಬೆಲೆ ಇಲ್ಲದೆ ಹಳ್ಳಕ್ಕೆ ಬಿದ್ದ ಕೆಂಪು ಸುಂದರಿ. ಕೋಲಾರ ನಗರಸಭೆಗೆ ಸೇರಿದ ಮೂಲ ದಾಖಲೆಗಳೇ ನಾಪತ್ತೆ. ಅಧಿಕಾರಿಗಳೇ ಶಾಮೀಲಾಗಿ ದಾಖಲೆಗಳ ನಾಶ. ಹುಡುಕಿ ಕೊಡುವಂತೆ ನಗರಸಭೆ ಸದಸ್ಯ ಪ್ರವೀಣ್ ಗೌಡ ಆಗ್ರಹ. ಮಂಚೇನಹಳ್ಳಿಯಲ್ಲಿ ಸ್ಟೋನ್ ಪರವಾನಗಿ ರದ್ದಾಗುವವರೆಗೂ ಹೋರಾಟ ನಿಲ್ಲದಿರಲಿ. ಜನಾರ್ದನ್ ರೆಡ್ಡಿ ಮಾದರಿಯಲ್ಲಿ ಇವರಿಗೂ ಜೈಲು ಶಿಕ್ಷೆಯಾಗಲಿ. ಸಾಮಾಜಿಕ ಪರಿವರ್ತನಾ ಹೋರಾಟಗಾರ ಎಸ್ಆರ್ ಹಿರೇಮಠ್ ಕರೆ. ಕೆರೆ ಒತ್ತುವರಿ ಗೌರಿಬಿದನೂರು ಬಳಗೆರೆ ಗ್ರಾಮಸ್ಥರಿಂದ ಪ್ರತಿಭಟನೆ. ಪ್ರಾಣವಾದರೂ ಬಿಡುತ್ತೇವೆ, ಕೆರೆ ಬಿಡುವುದಿಲ್ಲ. ಸರ್ವೆ ಮಾಡಲು ಬಂದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಅಡ್ಡಿ. ವಾರ್ತೆಗಳ ವಿವರ. ಕೆಲ ತಿಂಗಳ ಹಿಂದೆಯಷ್ಟೇ ಮಾರುಕಟ್ಟೆಯಲ್ಲಿ ಭಾರಿ ದರ ಏರಿಕೆ ಸದ್ದು ಮಾಡಿದ ಟೊಮೆಟೊ ಈಗ ಕೇಳೋರಿಲ್ಲದೆ ಪಾತಾಳಕ್ಕಚ್ಚಿದೆ. ಲಕ್ಷ ಬಂಡವಾಳ ಸುರಿದು ಟೊಮೆಟೊ ಬೆಳೆದಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಯಲು ಸೀಮೆಯ ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚೇಳೂರು ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಯಥೇಚ್ಛವಾಗಿ ರೈತಾಪಿ ಜನತೆ ಟೊಮೊಟೊ ಬೆಳೆ ಬೆಳೆಯುತ್ತಾರೆ. ಕೆಲ ತಿಂಗಳ ಹಿಂದೆಯಷ್ಟೇ ಮಾರುಕಟ್ಟೆಯಲ್ಲಿ 15 ಕೆಜಿ ಬಾಕ್ಸ್ ಟೊಮೊಟೊ 2,000 ರುಗೆ ಮಾರಾಟವಾಗಿತ್ತು. ಆದರೆ ಇದೀಗ ಮಾರುಕಟ್ಟೆಯಲ್ಲಿ ಕೇಳೂರಿಲ್ಲದೆ ಟೊಮೊಟೊ ಕೆಲವು ಕಡೆ ತೋಟಗಳಲ್ಲೇ ಕೊಳೆಯುತ್ತಿದ್ರೆ, ಕೆಲವು ಕಡೆ ಜಾನುವಾರುಗಳಿಗೆ ಪುಕ್ಸಟ್ಟಿಯಾಗಿ ಸೇವಿಸಲು ಬಿಟ್ಟಿದ್ದಾರೆ. ಕಿತ್ತ ಕೂಲಿ ಸಿಗುತ್ತಿಲ್ಲ. ನೀರಾವರಿ ಇರುವ ರೈತರು ವಿದ್ಯುತ್ ಅಭಾವದ ನಡುವೆ ರಾತ್ರಿ ಹಗಲು ಕಷ್ಟಪಟ್ಟು ವ್ಯವಸಾಯ ಮಾಡಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಂಡವಾಳ ಹಾಕಿ ಟೊಮೊಟೊ ಬೆಲೆ ಬೆಳೆದ್ರೆ 15 ಕೆಜಿ ಟೊಮೊಟೊ ಬಾಕ್ಸ್ 20 ರಿಂದ 30 ರೂಪಾಯಿಗಳಿಗೆ ಬಿಕರಿಯಾಗುತ್ತಿದೆ. 1 ಕೆಜಿ ಟೊಮೊಟೊಗೆ 5 ರು ಸಿಗುತ್ತಿಲ್ಲ. ಇದರಿಂದ ಟೊಮೊಟೊ ಕೀಳುವ ಕೂಲಿಯೂ ಬರಲಿಲ್ಲವೆಂದು ಮನನೊಂದು ರೈತರು ತೋಟಗಳಿಗೆ ಕುರಿ, ಮೇಕೆ, ಜಾನುವಾರುಗಳನ್ನು ಮೇಯಿಸಲು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ರೈತರ ಪಾಲಿಗೆ ಟೊಮೊಟೊ ಲಾಟರಿ ಬೆಳೆಯುವಂತಾಗಿದ್ದು, ಈಗ ಬೆಲೆ ಕುಸಿದ ಪರಿಣಾಮ ಮಾರುಕಟ್ಟೆಯಲ್ಲಿ ಟೊಮೊಟೊ ಕೇಳೋರಿಲ್ಲವಂತಾಗಿದ್ದು, ಇದರಿಂದ ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಇದೇ 2024ರ ಜುಲೈ ತಿಂಗಳಲ್ಲಿ ಸಹ ಟೊಮೊಟೊ ಹೆಚ್ಚಾಗಿ ಬಂದು ಬೆಲೆ ಸಿಗದೆ ಪರದಾಡಿದ ರೈತರು ಮಾರುಕಟ್ಟೆಯಲ್ಲಿ ಟೊಮೊಟೊ ರಾಶಿ ಬಿಸಾಡಿ ಹೋಗಿದ್ದಾರೆ. ಇದೀಗ ಯುದ್ಧದ ಕಾರ್ಮೋಡ ಆವರಿಸಿದ್ದು ಮತ್ತಷ್ಟು ಸಮಸ್ಯೆ ಬಿಗಡಾಯಿಸಲು ಕಾರಣವಾಗಿದೆ. ಇತರೆ ರಾಜ್ಯಗಳಿಗೆ ಟೊಮೊಟೊ ಸರಬರಾಜು ಆಗುತ್ತಿಲ್ಲ, ಬೆಳೆಗೆ ಬೆಲೆ ಸಿಗುತ್ತಿಲ್ಲ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಕೋಲಾರ ನಗರಸಭೆಗೆ ಸೇರಿದ ಜಮೀನಿನ ಮೂಲ ದಾಖಲೆಗಳೇ ನಾಪತ್ತೆಯಾಗಿದೆ. ಅಧಿಕಾರಿಗಳೇ ಶಾಮೀಲಾಗಿ ದಾಖಲೆಗಳನ್ನು ನಾಶಗೊಳಿಸಿದ್ದಾರೆ. ದಾಖಲೆಗಳನ್ನು ಹುಡುಕಿಕೊಡಿ ಎಂದು ನಗರಸಭಾ ಸದಸ್ಯ ಪ್ರವೀಣ್ ಗೌಡ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಆಗ್ರಹಿಸಿದರು. ಕೋಲಾರ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಲಕ್ಷ್ಮೀ ದೇವಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಖಾದ್ರಿಪುರದಲ್ಲಿನ ನಗರಸಭೆ ಜಮೀನಿಗೆ ಸಂಬಂಧಿಸಿದಂತೆ ಮೂಲ ದಾಖಲಾತಿಗಳನ್ನು ಹುಡುಕಿಕೊಡಿ ಎಂದು ಸದಸ್ಯರಾದ ಪ್ರವೀಣ್ ಗೌಡ ಆಗ್ರಹಿಸಿದರು. 2002ರಲ್ಲಿ ಜಮೀನಿನ ಕ್ರಯ ಆಗಿದೆ, ಆದರೆ ನಗರಸಭೆ ಬಳಿ ದಾಖಲೆಯೇ ಇಲ್ಲ ಎನ್ನುತ್ತಿದ್ದಾರೆ. ದಾಖಲೆ ಇಟ್ಟುಕೊಳ್ಳುವ ಜವಾಬ್ದಾರಿ ಯಾರದು? ಅಧಿಕಾರಿಗಳೇ ಶಾಮೀಲಾಗಿ ದಾಖಲೆ ತೆಗೆದಿದ್ದಾರೆ. ಅದಕ್ಕೆ ಕಾರಣರಾದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ. ನಗರಸಭೆ ಬಳಿ ಎಷ್ಟು ಸ್ವತ್ತುಗಳಿವೆ, ಎಷ್ಟು ಸ್ವತ್ತುಗಳು ಒತ್ತುವರಿಯಾಗಿದೆ ಎಂಬುದರ ಲೆಕ್ಕ ಕೊಡಿ ಎಂದು ಒತ್ತಾಯಿಸಿದರು. ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ, ಏನಾಗಿದೆ ಏನು ಅಂತ ನೀವು ಉತ್ತರ ಕೊಡಬೇಕು. ಸಭೆ ಮುಖಾಂತರ ಹೇಳ್ಬಿಡಪ್ಪ, ತೀರ್ಮಾನ ಆಗಿದೆ ಕೂಡ ನಾನು ಅಧ್ಯಕ್ಷರೇ, ನಮಗೆ ನಿಜವಾಗ್ಲೂ ಅವಮಾನ ಆಗುತ್ತೆ. ಏನು ಇವತ್ತಿನ ದಿನ ಈ ಜಾಗಗಳು ಮಾಡ್ಕೊಂಡಿದ್ದಾರೆ, ನೇರವಾಗಿ ನಗರಸಭೆನ ಇವ್ರು ನಗರಸಭೆ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮಟ್ಟಕ್ಕೆ ಇವತ್ತಿನ ದಿನ ಕ್ರಯ ಮಾಡ್ಕೊಂಡಿದ್ದಾರೆ. ಅದೇ ಫೋರ್ಜರಿ ಅಂತ ಅವ್ರು ಹೇಳ್ತಿರೋದು. 2002ರಲ್ಲಿ ಏನು ಕ್ರಯ ಮಾಡ್ಕೊಂಡಿದ್ದಾರೆ ನಗರಸಭೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಜಿಲ್ಲಾಧಿಕಾರಿಯು ಸ್ವಯಂ ದೂರು ದಾಖಲಿಸಿಕೊಂಡು ಖಾತೆ ರದ್ದುಪಡಿಸಬೇಕು. ಅಧಿಕಾರಿಗಳು ಇದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದ ಪ್ರವೀಣ್ ಗೌಡ, ಜಾಗವನ್ನು ಕಬಳಿಸಿಕೊಂಡು ವಂಚನೆ ಮಾಡಲಾಗಿದೆ. ತೀರ್ಮಾನ ಆಗುವ ತನಕ ಬಿಡುವುದಿಲ್ಲ. ಒತ್ತುವರಿದಾರರ ಹಾಗೂ ಇದಕ್ಕೆ ಕುಮ್ಮಕ್ಕು ನೀಡಿರುವ ಸಿಬ್ಬಂದಿ ವಿರುದ್ಧ 420 ಕೇಸ್ ದಾಖಲಾಗಬೇಕು. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಪ್ರಸಾದ್, ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ತಡೆಯಾಜ್ಞೆ ತರಬೇಕು. ಅನಂತರ ದೂರು ದಾಖಲಿಸಿ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು.
ಸಭೆಯಲ್ಲಿ ಉಪಾಧ್ಯಕ್ಷೆ ಸಂಗೀತಾ ಫೈರೋಜ್ ಖಾನ್ ಮತ್ತು ಸದಸ್ಯರು ಭಾಗವಹಿಸಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ಸರ್ವೆ ನಂಬರ್ 188ರಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿರುವ ಸ್ಟೋನ್ ಕ್ರಷರ್ ಅನುಮತಿ ರದ್ದಾಗುವವರೆಗೂ ರೈತರು ಹೋರಾಟ ನಡೆಸಲಿ. ಗಾಲಿ ಜನಾರ್ದನ್ ರೆಡ್ಡಿಗೆ ಆದಂತೆ ಇಲ್ಲಿಯೂ ರೈತನ ಮೇಲೆ ಶೂಟೌಟ್ ಮಾಡಿದ ವ್ಯಕ್ತಿಗೆ ಜೈಲು ಶಿಕ್ಷೆಯಾಗಲಿ. ತೆರಿಗೆ ವಂಚಿತ ಅಕ್ರಮ ಗಣಿಗಾರಿಕೆಗಳೆಲ್ಲವೂ ಮುಚ್ಚಿ ಹೋಗಬೇಕು ಎಂದು ಸಮಾಜ ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷ SR ಹಿರೇಮಠ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ತಾಲೂಕು ಸರ್ವೆ ನಂಬರ್ 188ರಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿದ ಸ್ಟೋನ್ ಕ್ರಷರ್ ರದ್ದಾಗಬೇಕು. ಹೋರಾಟದಲ್ಲಿ ನಿರತನಾಗಿದ್ದ ರವಿ ಮೇಲೆ ಶೂಟೌಟ್ ಮಾಡಿದ ಸಕಲೇಶನಿಗೆ ಕಠಿಣ ಶಿಕ್ಷೆಯಾಗಬೇಕು. ಹಾಗೆಯೇ ಚಿಕ್ಕಬಳ್ಳಾಪುರ ಸುತ್ತಮುತ್ತ ತೆರಿಗೆ ವಂಚಿತ ಅಕ್ರಮ ಕ್ರಷರ್ಗಳಿಗೂ ಬೀಗ ಮುದ್ರೆ ಬೀಳಬೇಕು ಎಂದು ಸಮಾಜ ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷ SR ಹಿರೇಮಠ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಹಿರಿಯ ವಕೀಲ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ ತಂಡ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಹಿರೇಮಠ್ ಮಾತನಾಡಿ, ರಾಜ್ಯದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮೇರೆದ ಗಾಲಿ ಜನಾರ್ದನ್ ರೆಡ್ಡಿಗೆ ಸುದೀರ್ಘ ವಿಚಾರಣೆ ನಂತರ ಹೈದರಾಬಾದ್ ಹೈಕೋರ್ಟ್ 8 ವರ್ಷಗಳ ಜೈಲು ಶಿಕ್ಷೆ ನೀಡಿದೆ. ಹಾಗೆಯೇ ರಾಜ್ಯ ಹಲವು ಕಡೆ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗಳ ಬಗ್ಗೆಯೂ ಸರ್ಕಾರ ಕಣ್ಣು ತೆರೆಯುವ ಕೆಲಸ ಮಾಡಬೇಕು. ಮಂಚನಹಳ್ಳಿ ರವಿ ಮೇಲೆ ಶೂಟೌಟ್ ಪ್ರಕರಣ ಇದು ಕೇವಲ ಜಿಲ್ಲೆಗೆ ಸೀಮಿತವಲ್ಲ, ರಾಜ್ಯ ದೇಶ ಮಟ್ಟದ ಸುದ್ದಿಯಾಗಬೇಕು. ರೈತರ ಮೇಲೆ ಅಂತಹ ದೌರ್ಜನ್ಯ ಪ್ರಕರಣ ಇದಾಗಿದೆ. ಅಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿರುವ ಕ್ರಷರ್ ರದ್ದಾಗುವವರೆಗೂ ರೈತರು ಹೋರಾಟ ನಿಲ್ಲಿಸಬೇಡಿ. ನಿಮಗೆ ನಾವು ಸಂಪೂರ್ಣವಾದ ಬೆಂಬಲ ನೀಡುತ್ತೇವೆ. ಪ್ರಜೆಗಳೇ ದೇಶದ ಮಾಲೀಕರು. ಅವರ ಹಕ್ಕುಗಳನ್ನು ಸರ್ಕಾರಗಳು ಕಾಪಾಡುವುದು ಆದ್ಯ ಕರ್ತವ್ಯ. ಅಂತಹ ಹೋರಾಟಕ್ಕಾಗಿ ನಾನು ನಮ್ಮ ತಂಡ ಸದಾ ಸಿದ್ಧವಾಗಿರುತ್ತೇವೆ ಎಂದು ಸ್ಫೂರ್ತಿ ತುಂಬಿದರು. ಜೈಲಿನಲ್ಲಿದ್ದಾನೆ, ಒಳ್ಳೆಯದು ಅಷ್ಟೇ ಅಲ್ಲ, ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದರೆ ನೀವೇನೂ ಪ್ರಚೋದನೆ ಮಾಡಲಿಲ್ಲ, ಏನೂ ಇಲ್ಲ. ಅವ್ರ ಊರಿನ ಗುಡ್ಡ ಇದೆ, ಅವ್ರ ಊರಿನ ದನಕರುಗಳು ಹೋಗ್ತವೆ, ಅಲ್ಲಿ ಹೋದರೆ ಈ ರೀತಿ ಕ್ರೂರತನದಿಂದ ವರ್ತನೆ ಮಾಡೋದಂದರೆ ಇದು ಏನದಲ್ಲ, ಉದ್ದಡತನದ ಪರಾಕಾಷ್ಠೆ ಇದೆ. ಈಗ ಹಂಗೆ ಗಾಲಿ ಜನಾರ್ದನ್ ರೆಡ್ಡಿ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಸಂವಿಧಾನದ ಮೇಲೆ ಕೈ ಇಟ್ಟು ಅಧಿಕಾರ ತಗೊಂಡವರಲ್ಲಿ ಮಾಡಬಾರ್ದನ್ನು ಮಾಡಿ ಹಿಂದಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಸಂತೋಷ್ ಹೆಗಡೆ ಅವರು ಎಷ್ಟು ಪುಡಿದು ವರದಿ ಕೊಟ್ಟರು ಅದೇನು ನಾನು ಹೇಳಬೇಕಾಗಿಲ್ಲ ನಿಮಗೆ. ಇದು ಅಕ್ಷಮ್ಯ, ಇದು ಅಸ್ವೀಕಾರ. ಇಟ್ ಇಸ್ ನಾಟ್ ಎಕ್ಸೆಪ್ಟಬಲ್. ಇವರೆಲ್ಲಿರಬೇಕು? ಜೈಲಿನಲ್ಲಿರಬೇಕು. ಅಲ್ಲಿಗೆ ನಾವು ಹೋಗುವಾಗ MP ಪ್ರಕಾಶ್ ಅಂತ ಒಬ್ಬರು ಸಾತ್ವಿಕ ರಾಜಕಾರಣ ಹೇಳ್ತಿದ್ರು, ನೀವು ಅಲ್ಲಿಗೆ ಹೋಗಬೇಡ್ರಿ, ಅದು ಕೊಲೆಗಡಕರು, ಇದು ನಿಮ್ಮ ಜೀವ ಸುರಕ್ಷಿತ ಇಲ್ಲ. ನಾ ಅಂದೆ, ಹಿಂದಿನವ್ರು ತಮ್ಮ ಜೀವ ಎಲ್ಲ ಕೊಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಈ ಕ್ರಿಮಿನಲ್ಗಳು ಸ್ವಾರ್ಥದಿಂದ ನಮ್ಮ ಸಂವಿಧಾನ, ನಮ್ಮ ಕಾಯ್ದೆಯನ್ನು ಗಾಳಿಗೆ ತೂರಿ ಮಾಡ್ತಾ ಇದ್ದಾರೆ. ಅಂದರೆ ನಾವು ಮಾಲೀಕರು ಅದರಿಂದ ಆಕ್ರೋಶ ಆಗಿ ನಾವು ನ್ಯಾಯಬದ್ಧವಾಗಿ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ಹೋಗಿ ಇವ್ರಿಗೆ ಆಗಬೇಕಾದ ಶಿಕ್ಷೆ ಮಾಡ್ತಿದ್ರೆ ನಮ್ಮ ಜೀವನ ಹೆಂಗೆ ಸಾರ್ಥಕ ಆಗ್ತದೆ? ಮುಂದಿನ ಪೀಳಿಗೆಗಳು ನಮ್ಮನ್ನು ಕ್ಷಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ತನ್ನದೇ ಆದ ರೀತಿಯೊಳಗೆ ಅಂಥದ್ದೇ ಒಂದು ಮಾಫಿಯಾ ಮಂದಿ ಇಲ್ಲಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೇನೆಂದರೆ, ಗಾಂಧೀಜಿಯವರು ಹೇಳಿದ ಹಾಗೆ ನಾವೆಲ್ಲರೂ ಸಂಘಟಿತರಾಗಬೇಕು ಮತ್ತು ವ್ಯವಸ್ಥಿತವಾಗಿ ನ್ಯಾಯಬದ್ಧವಾಗಿ ಸತ್ಯ ಸಂಗತಿಗಳನ್ನ ತಿಳಿದುಕೊಂಡು ನೀವೇನು ಮನೆ ಮನೆಗೆ ಒಯ್ತೀರಿ. ಈಗ ನೋಡಿರಿ, ಬಳ್ಳಾರಿಯ ಹೋರಾಟ SR ಹಿರೇಮಠ, ಸಮಾಜ ಪರಿವರ್ತನಾ ಸಮುದಾಯ, ಏನು ನಮ್ಮ CN ದೀಪಕ್ ಅವರು, ಇಷ್ಟು ಮಂದಿ ಹೋರಾಡಿದ್ರೆ ಎಲ್ಲಿ ಹೋಗ್ತಿದ್ದಿಲ್ಲ. ಇನ್ನು ಲಕ್ಷ್ಮೀನಾರಾಯಣ್ ಮಾತನಾಡಿ, ಏಪ್ರಿಲ್ ತಿಂಗಳಲ್ಲಿ ಮಂಚನಹಳ್ಳಿ ಸರ್ವೆ ನಂಬರ್ 188ರಲ್ಲಿ ನಡೆದ ಘನಘೋರ ಘಟನೆ ವಿರೋಧಿಸಿ ಆ ಘಟನೆಗೂ ಮುನ್ನ ಆ ನಂತರವೂ ನಡೆದ ಹೋರಾಟಗಳು ಗಂಭೀರತೆ ಪಡೆದುಕೊಂಡಿದೆ. ಸಾಮಾಜಿಕ ಪರಿವರ್ತನಾ ಟ್ರಸ್ಟ್ ಮೂಲಕ ಸಾಮಾಜಿಕ ಹೋರಾಟ ನಡೆಸುತ್ತಿರುವ ಹಿರೇಮಠ್ ನಮ್ಮ ಹೋರಾಟದ ಗಂಭೀರತೆ ಹರಿತು ಬಂದಿದ್ದಾರೆ. ಅವರಿಗೆ ಆ ಭಾಗದ ಬೆಟ್ಟಗುಡ್ಡಗಳು, ರೈತರು, ಅವರ ಜೀವನದ ಸ್ಥಿತಿಗತಿಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತೇವೆ. ನಮ್ಮ ಹೋರಾಟಕ್ಕೆ ಅವರು ಸಹ ಬೆನ್ನೆಲುಬಾಗಿ ನಿಲ್ಲುವ ಭರವಸೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರ ನಿಲುವನ್ನ ಸ್ಪಷ್ಟಪಡಿಸಿದ್ದಕ್ಕೆ ರೈತ ಸಂಘ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತದೆ ಎಂದರು. ಈ ಒಂದು ಶಾಮೀಲಿಗೆ ಅವರು ಒಳಗಾಗಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಗಣಿಗಾರಿಕೆ ಮಾಡುವಂಥ ಒಂದು ಪ್ರದೇಶ ಏನಿದೆ, ಕೆರೆಗೆ, ಮಂಚನಹಳ್ಳಿ ಕೆರೆಗೆ ತುಂಬ ಹತ್ತಿರದಲ್ಲಿದೆ. ಅದ್ರ ಮೇಲೆ ಬಿದ್ದಿರ್ತಕ್ಕಂಥ ಮಳೆ ಹನಿ ನೀರು ಜರ್ರಂತ ಜಾರಿ ಹಂಗೆ ಕೆರೆಗೆ ಸೇರುವಂಥ ಒಂದು ಪ್ರದೇಶ ಅದು. ಮತ್ತು 2 ಗ್ರಾಮಗಳ, ಮಂಚನಹಳ್ಳಿ ಮತ್ತು ಕನಗಾನಕೊಪ್ಪದ 2 ಗ್ರಾಮಗಳ ಗೋವುಗಳು ಅಲ್ಲಿ ಮೇಯುವಂಥ ಹುಲ್ಲುಗಾವಲು ಮತ್ತು ಜೋಗು ಪ್ರದೇಶ, ಅಲ್ಲೇ ನೀರಿರುತ್ತೆ, ಅಲ್ಲೇ ನೀರು ಕುಡಿಯುತ್ತೆ. ಅಂಥ ಒಂದು ಗೋವರ್ಧನ ಗಿರಿ, ಅಂಥ ಒಂದು ಗೋವರ್ಧನ ಗಿರಿಗೆ ಇವಾಗ ಕೊಳ್ಳಿ ಇಡ್ತಾ ಇದ್ದಾರಲ್ಲ, ಇದು ಮೈನಾಗಿ
ಕಂದಾಯ ಇಲಾಖೆಯವರು ಮತ್ತು ಮೈನ್ ಸಂಚಾಲಜಿನವರು ಮಾಡಿರತಕ್ಕಂಥ ಕುಕೃತ್ಯ. ಇದು ಒಂದು ಪ್ರಕೃತಿ ವಿರೋಧಿ ಕೃತ್ಯ. ಇದು ನಿನ್ನೆ ತಾನೇ ಮೈನ್ ಸಂಚಾಲಜಿ ಮೇಡಮ್ನವ್ರಿಗೆ, ನಿರ್ದೇಶಕರಿಗೆ ನಾನು ಮನವಿ ಪತ್ರ ಕೊಟ್ಟಾಗ ನಮ್ದೇನು ಇಲ್ಲಪ್ಪ, ಕಂದಾಯ ಇಲಾಖೆಯವರು ನಿರಪೇಕ್ಷಣ ವರದಿ ಕೊಟ್ಟರು, ಅದ್ರ ಮೇಲೆ ನಾವು ಲೈಸೆನ್ಸ್ ಕೊಟ್ವಿ ಅಂತ. ಮೇಡಮ್ ಏನು ಮೇಡಮ್ ನೀವು ಎಲ್ಲಿ ಗಣಿಗಾರಿಕೆ ಮಾಡಬೇಕು, ಎಲ್ಲಿ ಮಾಡಕೂಡ್ದು ಅನ್ನೋದೇನು ವಿಚಾರ ಏನಿಲ್ವಾ ಅಂತ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲಪ್ಪ, ಅವರು ಓಕೆ ಅಂದರು, ನಾವು ಲೈಸೆನ್ಸ್ ಕೊಟ್ವಿ ಅಂತ. ಈ ವೇಳೆ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು, ಪರಿಸರ ವೇದಿಕೆ ಮುಖಂಡರು, ನೀರಾವರಿ ಹೋರಾಟ ಸಮಿತಿ ಮುಖಂಡರು ಜೊತೆಗಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಲಕ್ಷ್ಮೀನಾರಾಯಣ ಅಂತ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಇಬಿಎಸಿಎಸ್. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು ಜೆಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಬಳಗೆರೆ ಗ್ರಾಮದ ಕೆರೆಗೆ ಸಂಬಂಧಿಸಿದ ಸುಮಾರು 30 ಎಕರೆಯಷ್ಟು ಜಮೀನನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡಲು ಅಗ್ರಿಮೆಂಟ್ ಸಹ ಆಗಿದ್ದು, ಸರ್ವೆ ನಂಬರ್ 25ರಲ್ಲಿ 10 ಕೆರೆ 33 ಗುಂಟೆ ಜಾಗವನ್ನು ಸರ್ವೆ ಮಾಡಲು ಎಂದು ಅಧಿಕಾರಿಗಳು ಬಂದಿದ್ದು, ಕೆರೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಮುಖಂಡ ಶಾಂತರಾಜು ಮಾತನಾಡಿ, ಹೊಸೂರು ಹೋಬಳಿಯ ಬಳಗೆರೆ ಗ್ರಾಮದ ಕೆರೆ ಸುಮಾರು 80 ವರ್ಷಗಳ ಹಳೆಯದು. ಈ ಗ್ರಾಮಕ್ಕೆ ಜೀವಳವಾಗಿದೆ. ಇಲ್ಲಿ ಸರ್ಕಾರದಿಂದ ನರೇಗಾ ಕಾಮಗಾರಿಗಳು ನಡೆದಿವೆ. ಗ್ರಾಮಕ್ಕೆ ನೀರು ಪೂರೈಸಲು ಬೋರ್ವೆಲ್ಗಳ ಸಹ ಕೊರೆದಿದ್ದು ಜೆಜೆಎಂ ಕಾಮಗಾರಿಯೂ ನಡೆದಿದೆ. ಒಟ್ಟಾರೆ ಈ ಕೆರೆ ಗ್ರಾಮಸ್ಥರ ಸ್ವತ್ತು ಆಗಿದೆ.
ಆದರೆ 2011 ಆರ್ಐಯಾಗಿ ಕೆಲಸ ಮಾಡುತ್ತಿದ್ದ ಸದಾಶಿವಯ್ಯ ಒತ್ತುವರಿ ಮಾಡಿದ್ದಾರೆ. ಆ ವಿಷಯ ನಮಗೆ ಗೊತ್ತಿಲ್ಲ. 2021ರಲ್ಲಿ ಕೆರೆ ಅಚ್ಚುಕಟ್ಟು ಮಾಡಲು ಬಂದಿದ್ದರು. ಸರ್ಕಾರದಿಂದ ಕುಡಿಯುವ ನೀರಿಗಾಗಿ 8 ಕೊಳವೆ ಬಾವಿಯನ್ನು ಕೊರೆಯಲಾಗಿದೆ. ಆಗ ಯಾರೂ ಬರಲಿಲ್ಲ. ಇದನ್ನು ಮಾರಾಟ ಮಾಡಿದ್ದು ಅಗ್ರಿಮೆಂಟ್ ಸಹ ಆಗಿದೆ. ಈ ವಿಚಾರವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ದು ಅದು ಕೂಡ ಪ್ರಗತಿಯಲ್ಲಿದೆ. ನಮ್ಮ ಗ್ರಾಮಕ್ಕೆ ಸಾರ್ವಜನಿಕ ಆಸ್ತಿ ಎಂದರೆ ಕೆರೆ ಒಂದೇ ಇರುವುದು. ಸದಾಶಿವಯ್ಯ ಎಂಬುವವರು ನಕಲಿ ದಾಖಲೆ ಸೃಷ್ಟಿಸಿ ಕೆರೆಯನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಕೇಳಿದ್ರೆ ನಮಗೆ ಗ್ರಾಂಟ್ ಆಗಿದೆ ಎಂದು ಹೇಳುತ್ತಾರೆ. ಇದೆಲ್ಲ ಸರ್ಕಾರಿ ಸ್ವತ್ತು. 690 ಮೀಟರ್ ಕೆರೆ ಕಟ್ಟೆ ಇದೆ. ಇದನ್ನು ನಾವು ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದರು. ನಮ್ಮ ಊರಿನ ಕೆರೆಗೋಸ್ಕರ ನಾವು ತಹಸೀಲ್ದಾರ್ ಹತ್ರನೂ ಗಲಾಟೆ ಮಾಡಿದ್ದೀವಿ, ತಾಲೂಕು ಆಫೀಸ್ ಹತ್ರನೂ ಬಂದು ಗಲಾಟೆ ಮಾಡಿದ್ದೀವಿ. ನಮ್ಮೂರು ಕೆರೆ ನಮ್ಗೆ ಉಳಿಬೇಕು ಅಂತ ನಾವು ತುಂಬಾ ಹೋರಾಡ್ತಿದ್ದೀವಿ ಸರ್. ಆದರೆ ನಮ್ಮದು ಇದು ಜಮೀನು, ಕೆರೆ ಅಲ್ಲ ಜಮೀನು ಅಂತ ಅವರು ವಾದ ಮಾಡ್ತಾವ್ರಿ. ನಮಗೆ ಕೆರೆ ಬೇಕು. ಕೆರೆಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಗೆ ಏನೇ ತೊಂದರೆ ಬಂದರೂ ನಾವು ಅನುಭವಿಸೋಕೆ ರೆಡಿ ಇದ್ದೀವಿ. ಒಟ್ಟಿಗೆ ಕೆರೆ ನಮ್ಗೆ ಉಳಿಸ್ಕೊಡ್ಬೇಕು. ಕೆರೆ ಆ ತೊರೆಗೆ ಒಂದು ಸ್ವಲ್ಪ ಜಾಗ ಬಿಟ್ಟರೆ ಇನ್ನೇನೂ ಗತಿ ಇಲ್ಲ. ಜನ ಬಡ ಜನರು ಎಲ್ಲರೂ ಕೆರೆ ಒಂದು ಹೋಗೈತೆ ಅಂದ್ರೆ ಎಲ್ಲ ಹಾಳಾಗೋತೈತಿ. ಊರು ಇರಲ್ಲ, ಕೆರೆ ಕೆಳಗೆ ಜಮೀನು ಇರಲ್ಲ, ಎಲ್ಲ ಹೊರಟೋತೈತಿ. ಎಲ್ಲಿಗೆ ಹೋಗ್ಬೇಕು ನಾವು? ಇದು ಸದಾಶಿವದ ಅಂತ ಹೇಳ್ತಾವ್ರೆ. ಸದಾಶಿವರ್ಧನ್ ಅವರ ಪಿತ್ರಾರ್ಜಿತ. ಯಾವ ಪಿತ್ರಾರ್ಜಿತದಿಂದ ಏನಲ್ಲ ಇದು, ಯಾವ ಪಿತ್ರಾರ್ಜಿತದ್ದು ಅಲ್ಲ. ಏನೋ ಅವತ್ತಿನ ಕಾಲದಾಗೆ ಏನೋ ದೊಡ್ಡವ್ರು ಊರಾಗ ಇರ್ತಾರಲ್ಲ, ಗೌಡ ಶಾನ್ಭಾಗ್ರ ಕಾಲದಾಗೆ ಅವ್ರು ದೊಡ್ಡವ್ರದ್ದು ಹೆಸರು ಇರಲಿ ಅಂತ ಎಲ್ಲ ಇದು ಮಾಡ್ಯವ್ರೆ. ಅದನ್ನ ಇವ್ರು ಆಕ್ರಮಿಸ್ಕೊಂತವ್ರೆ. ಜಿ ಸದಾಶಿವಯ್ಯ ಎಂಬುವವರು ಸರ್ವೆ ನಂಬರ್ 25ರಲ್ಲಿ ಖಾತೆದಾರರು ಆಗಿದ್ದು ಅದ್ಬಸ್ಗಾಗಿ ಅರ್ಜಿ ಕೊಟ್ಟಿದ್ದರು. ಕಾನೂನು ಪ್ರಕಾರ ನೋಟಿಸ್ ಜಾರಿ ಮಾಡಿ ಅಳತೆಗೆ ಬಂದಿದ್ದೇವೆ. ಗ್ರಾಮಸ್ಥರು ಬಂದು ಇದು ಕೆರೆ ಜಾಗ, ಅಳತೆ ಮಾಡಬೇಡಿ ಎಂದಿದ್ದಾರೆ. ಅಳತೆ ಮಾಡಿಲ್ಲ. ಅರ್ಜಿ ಹಾಕಬೇಕಾದರೆ ಕೆಲವೊಂದು ನ್ಯೂನತೆಗಳು ತಪ್ಪಾಗಿದೆ. ಆಜುಬಾಜುದಾರರ ಹೆಸರುಗಳು ಕೈಬಿಟ್ಟಿದ್ದಾರೆ. ಹಾಗಾಗಿ ಅಳತೆ ಮಾಡಲು ಬರುವುದಿಲ್ಲ. ನಾವು ಅಳತೆ ಮಾಡಿಲ್ಲ. ಇದನ್ನು ನೋಡಿದರೆ ಕೆರೆ ಜಾಗ ಎಂದು ಕಾಣಿಸುತ್ತದೆ ಎಂದರು. ಈ ವೇಳೆ ತಿಪ್ಪಣ್ಣ, ಗಂಗಾಧರಪ್ಪ, ನರಸಿಂಹಮೂರ್ತಿ, ಅನಂತಕುಮಾರ್, ಗ್ರಾಮದ ಮುಖ್ಯಸ್ಥರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗುಡಿಬಂಡೆ ಪಟ್ಟಣದ ಹೊರವಲಯದ ಐತಿಹಾಸಿಕ ಹಿನ್ನೆಲೆಯ ಎಡುಗರ ಅಕ್ಕಮ್ಮ ದೇವತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ 2 ದಿನಗಳ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಮಂಗಳವಾರ ದೀಪೋತ್ಸವ, ಬುಧವಾರ ಕಾಯಿ ಉಟ್ಲು ಪರಿಷೆ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆ ಸೇರಿದಂತೆ ವಿವಿಧ ಕಡೆಯಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು. ಗುಡಿಬಂಡೆಯ 7 ಗ್ರಾಮ ದೇವತೆಗಳ ಪೈಕಿ ಹಿರಿಯಳಾದ ಎಡುಗರ ಅಕ್ಕಮ್ಮ ದೇವತೆಗೆ ಮಂಗಳವಾರ ಮತ್ತು ಬುಧವಾರ 2 ದಿನ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಮಂಗಳವಾರ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ತಂಬಿಟ್ಟಿನಿಂದ ಮಾಡಿದ ದೀಪಗಳಿಗೆ ವಿವಿಧ ಹೂವಿನಿಂದ ಅಲಂಕರಿಸಿ ದೀಪ ಬೆಳಗಿದರು. ಎಡುಗರ ಅಕ್ಕಮ್ಮ, ಮುತ್ಯಾಲಮ್ಮ, ಸಪಲಮ್ಮ, ಮಾರೆಮ್ಮ, ಕೊಲ್ಲಾಪುರಿ ಮಹಾಲಕ್ಷ್ಮಿ, ಗಂಗಮ್ಮ, ಸತ್ಯಮ್ಮ ಸೇರಿ 7 ಅಮ್ಮನವರು ಪಟ್ಟಣದ ಗ್ರಾಮ ದೇವತೆಗಳಾಗಿದ್ದು, ಶತಮಾನಗಳ ಹಿಂದೆ ಫ್ಲೇಗ್ ಹಾಗೂ ಇತರೆ ಮಾರಣಾಂತಿಕ ರೋಗಗಳು ಕಂಡು ಬಂದಾಗ ಗ್ರಾಮ ದೇವತೆಗೆ ಹರಕೆ ಮಾಡಿಕೊಂಡು ರೋಗಗಳು ವಾಸಿಯಾಗುವ ಹಿನ್ನೆಲೆಯಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿ ಹರಕೆ ಒಪ್ಪಿಸುವ ಸಂಪ್ರದಾಯ ಇಂದಿಗೂ ಬೆಳೆದು ಬಂದಿದೆ. 7 ಗ್ರಾಮ ದೇವತೆಗಳ ಪೈಕಿ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವತೆಯನ್ನು ಬಿಟ್ಟು ಉಳಿದ ಎಲ್ಲ ಗ್ರಾಮ ದೇವತೆಗಳಿಗೂ ಮಂಗಳವಾರದ ದಿನ ಪ್ರಾಣಿ ಬಲಿ ಕೊಡುವ ಮೂಲಕ ಹರಕೆ ತೀರಿಸಿಕೊಳ್ಳುತ್ತಾರೆ. ಈ ಹಬ್ಬಕ್ಕೆ ವಿವಿಧ ಗ್ರಾಮಗಳಿಂದ ಬಂಧು ಬಳಗದವರು ಬಂದು 2 ದಿನಗಳ ಕಾಲ ಗ್ರಾಮ ದೇವತೆ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಜಾತ್ರೆ ಆಚರಣೆಯ ಅಂಗವಾಗಿ ಸೋಮವಾರ ಸಂಜೆ ಸುಮಾರು 60 ಅಡಿ ಎತ್ತರದ ಉಟ್ಲ ಮರವನ್ನು ಪ್ರತಿಷ್ಠಾಪನೆ ಮಾಡಿ ಬುಧವಾರ ಎತ್ತರವಾದ ಕಲ್ಲು ಕಂಬದ ಮೇಲೆ ನಿರ್ಮಿಸಿರುವ ತಿರುಗುವ ತೊಟ್ಟಿಲಲ್ಲಿ ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ತಿರುಗಿಸಲಾಗುತ್ತದೆ. 10 ಯುವಕರು ಉದ್ದನೆಯ ದೊಣ್ಣೆಗಳನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ಕಾರಣ ಕಾಯಿ ಒಡೆದವನಿಗೆ ಬಹುಮಾನ ನೀಡಲಾಗುತ್ತದೆ. ಈ ದೃಶ್ಯಗಳು ಪರಿಷೆಯಲ್ಲಿ ನೆರೆದಿದ್ದ ಜನರನ್ನ ರಂಜಿಸಿತು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಗೆಂದು ರಾಜ್ಯ ಸರ್ಕಾರ 2006-07ರಲ್ಲಿ ಆರಂಭಿಸಿದ ಭಾಗ್ಯಲಕ್ಷ್ಮಿ ಬಾಂಡ್ ಈಗ ಮೆಚುರಿಟಿ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 1,000 ಹೆಣ್ಣು ಮಕ್ಕಳಿಗೆ ಇದರ ಬೆನಿಫಿಟ್ ಸಿಗುತ್ತಿದ್ದು, ಇದರಲ್ಲಿ ಕೆಲವರ ವಿಳಾಸವೇ ಪತ್ತೆಯಾಗುತ್ತಿಲ್ಲ. ಅವರೇನಾದರೂ ಊರು ಬಿಟ್ಟು ಹೋಗಿದ್ರೆ ಕೂಡಲೇ ಬಂದು ಅಂಗನವಾಡಿ ಕೇಂದ್ರಗಳಲ್ಲಾಗಲಿ ಅಥವಾ ನೇರವಾಗಿ ಸಿಡಿಪಿಒ ಕಚೇರಿಗೆ ಅವರ ಬ್ಯಾಂಕ್ ಖಾತೆ ಹಾಗೂ ಬಾಂಡ್ ನೀಡಿದರೆ ಅವರ ಖಾತೆಗೆ ಮೆಚುರಿಟಿ ಹಣ ಜಮೆ ಮಾಡಲಾಗುವುದು ಎಂದು ಸಿಡಿಪಿಒ ಗಂಗಾಧರಯ್ಯ ತಿಳಿಸಿದ್ದಾರೆ.
ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಲು ಆರೋಗ್ಯ ಕಾಪಾಡಿಕೊಳ್ಳಲು 18 ವರ್ಷಕ್ಕೆ ಮೊದಲು ಅಂದ್ರೆ ಬಾಲ್ಯ ವಿವಾಹ ಮಾಡದಿರಲಿ ಎಂದು ರಾಜ್ಯ ಸರ್ಕಾರ 2006-7ನೇ ಸಾಲಿನಿಂದ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿತ್ತು. ಪ್ರಾರಂಭದ ವರ್ಷ ನೋಂದಣಿ ಮಾಡಿದ ಹೆಣ್ಣು ಮಕ್ಕಳ ಭಾಗ್ಯಲಕ್ಷ್ಮಿ ಬಾಂಡ್ ಈಗ ಮೆಚುರಿಟಿಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೂ ಸುಮಾರು 1000 ಹೆಣ್ಣು ಮಕ್ಕಳಿಗೆ ಈ ಭಾಗ್ಯ ಲಭಿಸಿದ್ದು, ಪ್ರಾರಂಭದಲ್ಲಿ ನೋಂದಣಿ ಮಾಡಿದ ಹೆಣ್ಣು ಮಕ್ಕಳಿಗೆ 18 ವರ್ಷ ಮುಕ್ತಾಯಗೊಂಡಿದ್ದು, ಆ ವರ್ಷದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 31,650 ರೂಪಾಯಿಗಳ ಅವರ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೆಚುರಿಟಿಯಾದ ಹಣ ಪಡೆಯಬೇಕಾಗಿರುವ ಕೆಲವರ ವಿಳಾಸಗಳೇ ಪತ್ತೆಯಾಗುತ್ತಿಲ್ಲ. ಕೆಲವರು ಊರು ಬಿಟ್ಟು ಬೇರೆ ಊರುಗಳಲ್ಲೇನಾದರೂ ವಾಸವಾಗಿದ್ರೆ ಅಂತಹವರು ಕೂಡಲೇ ಬಂದು ತಮ್ಮ ಬ್ಯಾಂಕ್ ಖಾತೆ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ನಿಮಗೆ ಪರಿಚಯ ಇರುವ ಅಂಗನವಾಡಿ ಕೇಂದ್ರಗಳು ಅಥವಾ ನೇರವಾಗಿ ವಾಪಸಂದ್ರದಲ್ಲಿರುವ ಸಿಡಿಪಿಒ ಕಚೇರಿಗೆ ತಲುಪಿಸುವಂತೆ ಸಿಡಿಪಿಒ ಗಂಗಾಧರಯ್ಯ ತಿಳಿಸಿದ್ದಾರೆ. ನಮ್ಮ ಇಲಾಖೆಯ ಯೋಜನೆಯಾದಂತಹ ಭಾಗ್ಯಲಕ್ಷ್ಮಿ ಯೋಜನೆ 2006ರಲ್ಲಿ ಆರಂಭ ಆಯಿತು. ಏಪ್ರಿಲ್ 2006ರಿಂದ ಮಾರ್ಚ್ 2007ರವರೆಗೆ ನೋಂದಣಿಯಾಗಿರುವಂಥ ಫಲಾನುಭವಿಗಳಿಗೆ ಈಗ 18 ವರ್ಷ ತುಂಬಿದ್ದು ಅವರಿಗೆ ಮೆಚುರಿಟಿ ಹಣ ಅವರ ಖಾತೆಗೆ ಜಮಾ ಆಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಸುಮಾರು 981 ಜನ ಆ ಒಂದು ವರ್ಷದವರಿದ್ದಾರೆ. ಈ 981 ಜನದಲ್ಲಿ 57 ಜನ ನಮಗೆ ಹೀಗೆ ಅವರ ವಿಳಾಸ ಪತ್ತೆ ಆಗ್ತಾ ಇಲ್ಲ. ಅಂದರೆ ಆವಾಗ ಮಾಡಿಸಿದ್ದಾರೆ, ಈಗ ಊರು ಬಿಟ್ಟು ಹೋಗಿದ್ದಾರೆ. ಅವರ ಬ್ಯಾಂಕ್ ಅಕೌಂಟು ಮತ್ತು ಕೆಲವು ದಾಖಲೆಗಳನ್ನು ಕೊಟ್ಟಿದ್ದೆ ಆದರೆ ಅವರಿಗೆ 32,351 ರೂಪಾಯಿ ಅವರಿಗೆ ಜಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಫಲಾನುಭವಿಗಳನ್ನು ಯಾರಾದರೂ ಕಂಡಿದ್ದೇ ಆದರೆ ಅಥವಾ ಅವರ ಬಗ್ಗೆ ಗೊತ್ತಿರೋದೇ ಆದರೆ ಅವರಿಗೆ ವಿಷಯವನ್ನು ತಲುಪಿಸಿ ನಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಆಗ್ಬೋದು ಅಥವಾ ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ ಅವರ ಒಂದು ದಾಖಲೆಗಳನ್ನು, ಬ್ಯಾಂಕ್ ಒಂದು ಪಾಸ್ ಪುಸ್ತಕವನ್ನು ನಮಗೆ ಕೊಟ್ಟಿದ್ದೆ ಆದರೆ ಆ ಫಲಾನುಭವಿಗಳಿಗೆ ನಮ್ಮ ಇಲಾಖೆಯ ಸೌಲಭ್ಯವನ್ನು ತಲುಪಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಪ್ರಾರಂಭದ ವರ್ಷಗಳಲ್ಲಿ ನೋಂದಣಿಯಾದ ಹೆಣ್ಣು ಮಕ್ಕಳಿಗೆ 31,650 ರೂಗಳು ಮಾತ್ರ ಜಮೆಯಾಗುತ್ತಿದ್ದು, ನಂತರದ ದಿನಗಳಲ್ಲಿ ನೋಂದಣಿಯಾದ ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಗಳು ನೀಡಲು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದು, ಮುಂದೆ ಮೆಚುರಿಟಿ ಪಡೆಯುವವರಿಗೆ 1 ಲಕ್ಷ ಮೆಚುರಿಟಿ ಪಡೆಯುವ ಅವಕಾಶ ಸಿಗಲಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರ ಹಸಿವು ನೀಗಿಸಲು ಮಧ್ಯಾಹ್ನದ ಊಟ ನೀಡಲು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮುಂದಾಗಿದ್ದರು. ಆದರೆ ಕಾಲೇಜಿನ ಒಳಗಡೆ ತಯಾರಿಸಿ ನೀಡಲು ಕಾಲೇಜು ಆಡಳಿತ ಮಂಡಳಿ ನಿರಾಕರಿಸಿತ್ತು. ಆದರೂ ಧೃತಿಗೆಡದೆ ಸಂದೀಪ್ ರೆಡ್ಡಿ ಹೊರಗಡೆ ವಾಹನದಲ್ಲೇ ಊಟ ನೀಡುವ ಕೆಲಸ ಮುಂದುವರೆಸಿದ್ದರು. 4 ತಿಂಗಳ ನಂತರ ಕಾಲೇಜು ಶಿಕ್ಷಣ ಇಲಾಖೆ ಊಟ ಹಂಚಿಕೆಗೆ ಅನುಮತಿ ನೀಡಿದೆ. ಚಿಕ್ಕಬಳ್ಳಾಪುರ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ನಗರದಿಂದ ಫ್ಲೈಓವರ್ ಬಳಿಯ ಸ್ವಂತ ಕಟ್ಟಡಕ್ಕೆ ವರ್ಗಾವಣೆಯಾದ ಮೇಲೆ ಅಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಬಸ್ ಸ್ಟ್ಯಾಂಡ್ನಿಂದ ಸುಮಾರು 1 ಕಿಲೋಮೀಟರ್ ನಡೆದುಕೊಂಡೇ ವಿದ್ಯಾರ್ಥಿನಿಯರು ಕಾಲೇಜಿಗೆ ತೆರಳಬೇಕಾಗಿದೆ. ನಿಮಗೆ ಗೊತ್ತಿದ್ದಂತೆ ಸರ್ಕಾರಿ ಕಾಲೇಜುಗಳಿಗೆ ಹೆಚ್ಚಾಗಿ ಬರೋದೇ ಹಳ್ಳಿ ಮಕ್ಕಳು. ಕೆಲವರು ಬೆಳಿಗ್ಗೆ ತಿಂಡಿ ತಿನ್ನದೆಯೇ ಬರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕೆ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಗಮನಕ್ಕೆ ಈ ಸಮಸ್ಯೆಯನ್ನ ಅಲ್ಲಿನ ಸಿಬ್ಬಂದಿಯವರು ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ತಮ್ಮ ಟ್ರಸ್ಟ್ನಿಂದಲೇ ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟ ಉಚಿತವಾಗಿ ಕೊಡಲು ನಿರ್ಧಾರ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಊಟ ಕೊಡುವ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅನುಮತಿ ನೀಡಿಲ್ಲ, ಕಾಲೇಜು ಯೂನಿವರ್ಸಿಟಿ ಅನುಮತಿ ಕೊಟ್ಟಿಲ್ಲ ಅಂತ ಕೈ ಎತ್ತಿಬಿಟ್ರು. ಊಟ ಕೊಡಿ ಅಂತ ಪುಸಲಾಯಿಸಿದ ಕೆಲ ಉಪನ್ಯಾಸಕರು ನಾಪತ್ತೆಯಾಗಿ ಬಿಟ್ರು. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಂದೀಪ್ ರೆಡ್ಡಿ ಕಾಲೇಜು ಕಾಂಪೌಂಡ್ ಮುಂದೆ ಒಂದು ಟೆಂಟ್ ಹಾಕಿ ಊಟ ಕೊಡಲು ದಿನಾಂಕ 6/1/2025 ಪ್ರಾರಂಭ ಮಾಡಿಯೇ ಬಿಟ್ರು. ಹೀಗೆ ಹಲವಾರು ಸವಾಲುಗಳ ಮಧ್ಯೆ ಊಟ ನೀಡಲು ಪ್ರಾರಂಭಿಸಿ ಮಧ್ಯಾಹ್ನ ಬಿಸಿಯೂಟ ಯೋಜನೆ 4 ತಿಂಗಳು ಯಶಸ್ವಿಯಾಗಿ ನಡೆದಿದೆ. ಈಗ ಅದೇನ್ ಬುದ್ಧಿ ಬಂತೋ ಏನೋ ಜಿಲ್ಲಾಡಳಿತ ಹಾಗೂ ಕಾಲೇಜು ಆಡಳಿತ ಊಟ ನೀಡಲು ಅನುಮತಿ ನೀಡಿದೆ. ನಿಜಕ್ಕೂ ಇದೊಂದು ಒಳ್ಳೆಯ ಸುದ್ದಿ. ಇದಕ್ಕೆ ನಾನು ವಿಶೇಷವಾಗಿ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ MC ಸುಧಾಕರಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಏನು MC ಸುಧಾಕರಣ್ಣ ಅವರು ವೈಯಕ್ತಿಕವಾಗಿ ಈ ವಿಷಯನ ತಗೊಂಡು 1-2-3 ಸಲ ನಾನು ಅವರ ಗಮನಕ್ಕೆ ತಂದೆ. ಅವರು ಇಲ್ಲ ಸಂದೀಪ ಆಗುತ್ತೆ, ನೀನು ತಲೆ ಕೆಡಿಸ್ಕೊಂಬೇಡ, ಒಂದಷ್ಟು ಫಾರ್ಮಾಲಿಟೀಸ್ ಎಲ್ಲ ಜಾಸ್ತಿ ಇದೆ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದರು.
ಮತ್ತು ಅವರು ಅದ್ರ ಹಿಂದೆ ಬಿದ್ದು ನನಗೆ ಅಧಿಕಾರಿಗಳು ಮಾಡಿದ ರೀತಿ, ಕೆಲಸ ಮಾಡಿದ ರೀತಿ ನಂಗೆ ಆಮೇಲೆ ಅರ್ಥ ಆಯಿತು. ತುಂಬ ಅದನ್ನು ವಿಶೇಷ ಮುತುವರ್ಜಿಯಿಂದ ಅಧಿಕಾರಿಗಳು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿ 3-4 ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನು ತಗೊಂಡು ಕೊನೆಗೆ ಬೇಗ ಕೆಲಸ ಆಯಿತು. ಅಷ್ಟು ಕೆಲಸ ಆಗೋದಕ್ಕೆ ನನಗೆ ಗೊತ್ತಿರೋಗೆ ಡಾಕ್ಟರ್ MC ಸುಧಾಕರಣ್ಣವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ, ಎಲ್ಲ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರವರು ಸಹ ಇದಕ್ಕೆ ಒಳ್ಳೆಯದಾಗಲಿ ಅಂತ ನನಗೆ ಹಾರೈಸಿದರು. ವೈಯಕ್ತಿಕವಾಗಿ ನನಗೆ ಫೋನ್ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ಅಣ್ಣ, ನಾನು ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀನಿ, ಮಿನಿಸ್ಟರ್ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಅವ್ರ ಕಡೆಯಿಂದ ಸಹ ಕೆಲಸ ಆಗಿದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಅಧಿಕಾರಿ ವರ್ಗಕ್ಕೆ ಮತ್ತು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಒಂದು ಒಳ್ಳೆಯ ಕೆಲಸ. ಏನು ಹಳೇದಾಗಿತ್ತು ಮರ್ತೋಗೋಣ, ಮುಂದಕ್ಕೆ ಒಂದು ಹೊಸ ಚಿಕ್ಕಬಳ್ಳಾಪುರ ಕಟ್ಟಬೇಕಾದ್ರೆ ಎಲ್ಲರೂ ಸೇರಿ. ಕೆಲವರಿಗೆ ಊಟ ಮಾಡಬೇಕು ಅಂತ ಆಸೆಯಾಗುತ್ತಿದ್ರು, ಹೊರಗಡೆ ಯಾರಾದ್ರೂ ನೋಡ್ತಾರೆ ಅಂತ ಹಸಿದ ಹೊಟ್ಟೆಯಲ್ಲೇ ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ರು. ಈಗ ಒಳಗಡೆ ಊಟ ನೀಡಲು ಪ್ರಾರಂಭಿಸಿದ್ದಾಗಲಿಂದಲೂ ಎಲ್ಲರೂ ಖುಷಿಯಾಗಿ ಊಟ ಮಾಡಲು ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಉಪನ್ಯಾಸಕರು, ಸಿಬ್ಬಂದಿಯು ನೆಮ್ಮದಿಯಾಗಿ ಊಟ ಮಾಡಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸುತ್ತಿದ್ದಾರೆ. ಬಿಸಿಲಲ್ಲಿ ಊಟ ಮಾಡ್ತಿದ್ವು, ಹಾಗಾಗಿ ಈಗ ನೆರಳಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಒಳಗಡೆ ಕೊಡ್ತಾ ಇದ್ದಾರಲ್ಲ ಅನ್ನೋ ಒಂದು ಖುಷಿ ಮಕ್ಕಳಿಗಿದ್ದಾವೆ. 150 ಜನ ಮಕ್ಕಳಿದ್ದಾರೆ ಕಾಲೇಜಲ್ಲಿ. ಅದರಲ್ಲಿ ಎಷ್ಟು ಜನ ಮಾಡ್ತಾರೆ ಅಂತ ಗೊತ್ತಿಲ್ಲ, ಮೆಜಾರಿಟಿ ಮಾಡ್ತಿದ್ದಾರೆ. ಕೆಲವರು ಮಾಡ್ತಿದ್ದಾರೆ, ಕೆಲವರು ಬಾಕ್ಸ್ ತರ್ತಾರೆ, ಕೆಲವರು ಮಾಡ್ತಾರೆ. ಒಟ್ನಲ್ಲಿ ಹಸಿದ ವಿದ್ಯಾರ್ಥಿಗಳಿಗೆ ಊಟ ನೀಡಿ ಸರ್ಕಾರಿ ಕಾಲೇಜುಗಳಲ್ಲಿ ಉತ್ತಮ ಫಲಿತಾಂಶ ಬರಬೇಕು, ಹಳ್ಳಿ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಲಿ ಎಂಬ ಸಂದೀಪ್ ರೆಡ್ಡಿರವರ ಉದ್ದೇಶ. ಈ ಮೂಲಕ ಇನ್ನಷ್ಟು ಮತ್ತಷ್ಟು ಮಕ್ಕಳಿಗೆ ಉಪಯೋಗವಾಗಲಿ ಎಂಬುದೇ ನಮ್ಮ ಕಳಕಳಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಪಂಚದಲ್ಲಿ ಗಿನ್ನಿಸ್ ದಾಖಲೆ ಮಾಡುವ ಹಂಬಲವಿದ್ದು ವಿಶ್ವದ ಅತಿ ಎತ್ತರದ ಕಟ್ಟಡವನ್ನೇರಿ ದಾಖಲೆ ಮಾಡಬೇಕೆಂದುಕೊಂಡಿದ್ದೇನೆ. ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂದು ಜ್ಯೋತಿರಾಜ ಅವರು ಹೇಳಿದರು. ದೇವನಹಳ್ಳಿ ಪಟ್ಟಣದ ಕೋಡಿಮಂಚನಹಳ್ಳಿಯಲ್ಲಿರುವ ಸಿದ್ಧಗಂಗಾ ಗೃಹ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಜ್ಯೋತಿರಾಜು ಮಾತನಾಡಿ, ಸಿನಿಮಾ ರಂಗದಲ್ಲಿ ಅವಕಾಶ ಸಿಕ್ಕರೆ ಖಂಡಿತ ಮಾಡುತ್ತೇನೆ, ಆದರೆ ಅದೇ ಜೀವನವನ್ನಾಗಿಸುವುದಿಲ್ಲ. ಎಷ್ಟೋ ಬಾರಿ ಎದ್ದು ಬಿದ್ದು ಕಷ್ಟ ನೋವುಗಳನ್ನು ನುಂಗಿ ಈ ಮಟ್ಟಕ್ಕೆ ಏರಲು ಕರ್ನಾಟಕದ ಕನ್ನಡದ ಜನತೆಯ ಅತೀವ ಪ್ರೀತಿ ನನಗೆ ಸ್ಫೂರ್ತಿಯಾಗಿದೆ. ಎಂದಿಗೂ ನಾನೊಬ್ಬ ಕನ್ನಡಿಗನಾಗಿ ಕನ್ನಡ ನೆಲೆಯಲ್ಲಿಯೇ ಸಾಧನೆ ಮಾಡಬೇಕೆಂಬ ಛಲವಿದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸ್ವಂತ ಟ್ರಸ್ಟ್ ಮಾಡಿಕೊಂಡು ಒಳ್ಳೆ ಮಕ್ಕಳನ್ನ ಅವರು ಪಾಪ ಎಲ್ಲ ಬೆಳೆಸ್ತಾ ಇದ್ದಾರೆ. ಇನ್ನು ಮದುವೆ ಇಲ್ಲ, ಅನಾಥ ಮಕ್ಕಳನ್ನ ನಾವು ಇವತ್ತು ಯಾರನ್ನಾದ್ರೂ 10 ರೂಪಾಯಿ ಹಾಕ್ಬೇಕಾದ್ರೂ ಹಿಂದೆ ಮುಂದೆ ನೋಡ್ತೀವಿ, ನಮ್ಮ ಮಕ್ಳಿಗಿರ್ಲಪ್ಪ ಅಂತೀವಿ. ಅವ್ರದ್ದೇನಿಲ್ಲ ಪಾಪ, ಹಿಂದಿಲ್ಲ ಮುಂದಿಲ್ಲ. ಹಾಗಾಗಿ ಒಂದು ಮುಂದಿನ ಒಳ್ಳೆ ದಿನ ಬರಲಿ, ಅವ್ರಿಗೆ ಶಾಶ್ವತವಾಗಿರೋಂಥ ಒಂದೇನೋ ಒಂದು ಅವ್ರಿಗೆ ನೆಲೆ, ಆಮೇಲೆ ಅವರಾದಷ್ಟು ಇಲ್ಲೇ ಪಾಪ ತುಂಬ ಚೆನ್ನಾಗಿರಲಿ, ಇನ್ನೂ ಅವರಿಗೆ ಆರೋಗ್ಯ ರೀತಿಯಾಗಿರಲಿ ಪಾಪ ಅಂತೇಳಿ ಆಸುತ್ತಾ ನನಗೆ ಒಂದಿಷ್ಟು. ಇದೇ ಸಂದರ್ಭದಲ್ಲಿ ಖ್ಯಾತ ಜನಪದ ಕಲಾವಿದ ಹೊಸಹಳ್ಳಿ ವಾಸುದೇವ್ ಮೂರ್ತಿ ಅವರು ಕನ್ನಡ ನಾಡು ನುಡಿಯ ಗಾಯನವನ್ನು ಹಾಡುವುದರ ಮೂಲಕ ಮನರಂಜಿಸಿದರು. ಈ ವೇಳೆ ಪ್ರತಿಭಾವಂತ ಜ್ಯೋತಿರಾಜ್ ಮತ್ತು ಕಲಾವಿದ ವಾಸುದೇವ್ ಮೂರ್ತಿ ಅವರಿಗೆ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಅವರು ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ಯಬ್ರಾಹಳ್ಳಿ ಅವಧೂತ ಮಠದ ಸ್ವಾಮೀಜಿ ನರಸಿಂಹಮೂರ್ತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಚಿತ್ರಕಲಾ ವಿಭಾಗದ ಶಿಕ್ಷಕ ಶರಣಯ್ಯ, ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ, ಬಿಜಿ ಚೀಮನಹಳ್ಳಿ ಮುನಿಯಪ್ಪ, ಕೋಡಿಮಂಚನಹಳ್ಳಿ ಮಲ್ಲೇಶ್ ಇತರರು ಇದ್ದರು. ಹೈದರಾಬಾದ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು.
ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸೋಲುವುದಿಲ್ಲ. ನಮಗೆ ಜಮೀನು ಕ್ರಯ ಮಾಡಿಕೊಡುವುದಾಗಿ ಮಾತು ಕೊಟ್ಟು ಬೇರೆಯವರಿಗೆ ಜಮೀನನ್ನು ಕ್ರಯ ಮಾಡಿಕೊಟ್ಟಿರುವುದರಿಂದ ನಮಗೆ ಅನ್ಯಾಯವಾಗಿದೆ ಎಂದು ರಾಮದುರ್ಗಪಲ್ಲಿ ಚೌಡಪ್ಪ ಕುಟುಂಬದವರು ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಬಾಗೇಪಲ್ಲಿಯ ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದ ಶಾನುಭೋಗರಾದ ಸುರೇಂದ್ರನಾಥ್ ರವರ ಮನೆ ಮುಂದೆ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿ ಶಾನುಭೋಗ ಸುರೇಂದ್ರನಾಥ್ ಸ್ವಾಮಿ ದಲಿತ ಸಂಘಟನೆಗಳ ಒಕ್ಕೂಟದ ತಾಲೂಕು ಸಂಚಾಲಕ ಕೋಟಪ್ಪ ಮಾತನಾಡಿ, ಜಮೀನು ಕ್ರಯ ಮಾಡಿಕೊಡುವುದಾಗಿ ಮಾತು ನೀಡಿ ಬೇರೆಯವರಿಗೆ ಜಮೀನು ಕ್ರಯ ಮಾಡಿಕೊಟ್ಟಿರುವುದರಿಂದ ಚೌಡಪ್ಪ ಮತ್ತು ಅವರ ಕುಟುಂಬಕ್ಕೆ ತುಂಬಾ ಅನ್ಯಾಯವಾಗಿರುವುದರಿಂದ ಚೌಡಪ್ಪ ಅವರಿಗೆ ಸಂಘಟನೆಗಳ ಒಕ್ಕೂಟ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೀವಿಕಾ ಜಿಲ್ಲಾ ಸಂಚಾಲಕ ನಾರಾಯಣಸ್ವಾಮಿ, ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಬಿ ನರಸಿಂಹಪ್ಪ, ಗಂಗುಲಪ್ಪ, ನೊಂದ ಕುಟುಂಬದ ಸದಸ್ಯರಾದ ಗಿರಿಜಮ್ಮ, ಗಾಯತ್ರಮ್ಮ, ಸುವರ್ಣ, ಮಮತಾ, ಶ್ರೀರಾಮ ಮತ್ತಿತರರು ಇದ್ದರು. ಸೋಲುವುದಿಲ್ಲ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಕ್ಷ ಲಕ್ಷ ಬಂಡವಾಳ ಸುರಿದು ಟೊಮೆಟೊ ಬೆಳೆದ ರೈತನಿಗೆ ಸಂಕಷ್ಟ. ಬೆಳೆಗೆ ಬೆಲೆ ಇಲ್ಲದೆ ಹಳ್ಳಕ್ಕೆ ಬಿದ್ದ ಕೆಂಪು ಸುಂದರಿ. ಕೋಲಾರ ನಗರಸಭೆಗೆ ಸೇರಿದ ಮೂಲ ದಾಖಲೆಗಳೇ ನಾಪತ್ತೆ. ಅಧಿಕಾರಿಗಳೇ ಶಾಮೀಲಾಗಿ ದಾಖಲೆಗಳ ನಾಶ. ಹುಡುಕಿ ಕೊಡುವಂತೆ ನಗರಸಭೆ ಸದಸ್ಯ ಪ್ರವೀಣ್ ಗೌಡ ಆಗ್ರಹ. ಮಂಚೇನಹಳ್ಳಿಯಲ್ಲಿ ಸ್ಟೋನ್ ಪರವಾನಗಿ ರದ್ದಾಗುವವರೆಗೂ ಹೋರಾಟ ನಿಲ್ಲದಿರಲಿ. ಜನಾರ್ದನ್ ರೆಡ್ಡಿ ಮಾದರಿಯಲ್ಲಿ ಇವರಿಗೂ ಜೈಲು ಶಿಕ್ಷೆಯಾಗಲಿ. ಸಾಮಾಜಿಕ ಪರಿವರ್ತನಾ ಹೋರಾಟಗಾರ ಎಸ್ಆರ್ ಹಿರೇಮಠ್ಕರೆ. ಕೆರೆ ಒತ್ತುವರಿ ಗೌರಿಬಿದನೂರು ಬಳಗೆರೆ ಗ್ರಾಮಸ್ಥರಿಂದ ಪ್ರತಿಭಟನೆ. ಪ್ರಾಣವಾದರೂ ಬಿಡುತ್ತೇವೆ, ಕೆರೆ ಬಿಡುವುದಿಲ್ಲ. ಸರ್ವೆ ಮಾಡಲು ಬಂದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಅಡ್ಡಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.